ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು, ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಕೆಲವು ದಿನಗಳ ಹಿಂದೆ ಕೆಲವು ದಿನ ಆಯಿತು ಮುಂದಿನ ವರ್ಷ ನಡೆಯಲಿರುವಂಥ ಸಾರ್ವತ್ರಿಕ ಚುನಾವಣೆಗೆ ಬೃಹತ್ ನಿಧಿ ಸಂಗ್ರಹಕ್ಕೆ ಕೈ ಹಾಕಿತ್ತು, ಒಂದು ಅಭಿಯಾನಕ್ಕೆ ಕೈ ಹಾಕಿತ್ತು. ನೋಡಿ ಆ ದೃಶ್ಯಾವಳಿಗಳು. 138 ಕೊಡ್ಬೋದು, 1380 ಕೊಡ್ಬೋದು, 1,38,000 ಕೊಡ್ಬೋದು. ಈ ಮಲ್ಲಿಕಾರ್ಜುನ ಖರ್ಗೆ ಅವರು 1,38,000 ರೂಪಾಯಿ ಕೊಡುವ ಮುಖಾಂತರ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು. ಮತ್ತು ಎಲ್ಲ BJPಯ MP, MLA, ಮುಖ್ಯಮಂತ್ರಿಗಳು, ಆಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ದುಡ್ಡು ಕೊಡಬೇಕು ಅಂತ ಹೇಳಿದರು. ಇದು ದೊಡ್ಡ ಮಟ್ಟದಲ್ಲಿ ನಿಧಿ ಸಂಗ್ರಹ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಯಾಕಂದರೆ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಬಿ ಫಾರಮ್ ಅಲ್ಲ, ಕೇವಲ ಟಿಕೆಟ್ ಆಕಾಂಕ್ಷಿಗಳಿಗೆ ಬೇಕಾಗಿ 2 ಲಕ್ಷದ ಒಂದು ಪ್ಲ್ಯಾನ್ ಮಾಡಿದರು DK ಶಿವಕುಮಾರ್. ಅದು ಒಂದು 20 ಕೋಟಿ ಬಂದಿತ್ತು. ಯಾವಾಗ ಇವರು QR ಕೋಡ್ ಮುಖಾಂತರ, ನೋಡಿ ಯಾರು ಬೇಕಿದ್ರೂ ಕಳಿಸ್ಬೋದು ನೀವು QR ಕೋಡ್ ಮುಖಾಂತರ ಅಂತ ಹೇಳಿದಾಗ ಆರಂಭದಲ್ಲಿಯೇ ಅದು ಪ್ರಾಬ್ಲಮ್ ಉಂಟಾಗಿತ್ತು. ಏನಾಯಿತು ಅಂದರೆ ಅದನ್ನು ಓಪನ್ ಮಾಡಿದ ತಕ್ಷಣ BJPಗೆ ಹೋಗ್ತಾ ಇತ್ತು. ತುಂಬ ಜನರು ಗೊತ್ತಿಲ್ಲ ಅದು ಯಾರು ಮಾಡಿದ್ರು. ಇನ್ನೊಂದು 20,000 ಬಾರಿ ಹ್ಯಾಕರ್ಗಳು ಅದರ ಮೇಲೆ ಅಟ್ಯಾಕ್ ಮಾಡಿದ್ರು. 20,000 ಬಾರಿ. ಆರಂಭದಲ್ಲೇ ಒಂದು ರೀತಿಯಲ್ಲಿ ವಿಘ್ನ ಆಗಿತ್ತು. ಇದೀಗ ಕಾಂಗ್ರೆಸ್ಗೆ ದೊಡ್ಡದೊಂದು ದೋಖ ಆಗಿದೆ. ಇದು ಯಾರಿಗೂ ಗೊತ್ತಿದೆಯೋ ಗೊತ್ತಿಲ್ಲೋ, ಮಾಹಿತಿ ಅಂತೂ ನಿಜ, ಸತ್ಯ. ಏನು ಗೊತ್ತಾ ಹೇಳ್ತೀನಿ ಬನ್ನಿ. ಕಾಂಗ್ರೆಸ್ ನಿಧಿಗೆ ಕನ್ನ ಹಾಕಲಾಗ್ತಾ ಇದೆ. ಚಾಲನೆ ಕೊಡ್ತಾ ಇದ್ದ ಹಾಗೆ ಮೊದಲು ಹ್ಯಾಕ್ ಆಗಿತ್ತು. 20,000 ಬಾರಿ ಹ್ಯಾಕ್ ಮಾಡುವಂಥ ಪ್ರಯತ್ನ ಆಗಿತ್ತು, ನಂಬರ್ 1. ಆಮೇಲೆ ಆ ಲಿಂಕ್ಗೆ ಕ್ಲಿಕ್ ಮಾಡಿದರೆ ಅದು BJP ವೆಬ್ಸೈಟ್ಗೆ ಹೋಗ್ತಾ ಇತ್ತು. ಈಗ ಹೋಗ್ತಿಲ್ಲ. ಆರಂಭದಲ್ಲಿ BJP ವೆಬ್ಸೈಟ್ಗೆ ಹೋಗ್ತಾ ಇತ್ತು, ಯಾರು ಮಾಡಿದ್ರು ಗೊತ್ತಿಲ್ಲ. ಆಮೇಲೆ ಅದನ್ನು ಸರಿ ಮಾಡಿತ್ತು. ಕೆಲ ಸಮಯದ ಬಳಿಕ ಸರಿ ಮಾಡಿತ್ತು ಕಾಂಗ್ರೆಸ್ ಟೀಮ್. ಬಳಿಕ 20,400ಕ್ಕೂ ಹೆಚ್ಚು ಬಾರಿ ಸೈಬರ್ ದಾಳಿ ನಡೀತಿದ್ರ ಮೇಲೆ. ಪಾಪ ಆಯ್ತು, ಇಷ್ಟೆಲ್ಲ ಆಯ್ತಲ್ಲ. ಈಗ ನಾನು ಏನು ಹೇಳ್ಕೊಟ್ಟಿದ್ದೀನಿ ಗೊತ್ತಾ, ದೊಡ್ಡ ದೋಖ ಆಗಿರೋದು ಪತ್ತೆಯಾಗಿದೆ. ಇಲ್ಲಿ ತನಕ ಗೊತ್ತಿಲ್ಲ ಅದು ಯಾವ ದುಡ್ಡು ಎಲ್ಲಿಗೆ ಹೋಗಿದೆ ಅಂತೇಳಿ. ಏನು, ಈ ಅಭಿಯಾನದ ವೆಬ್ಸೈಟ್ನಲ್ಲಿ QR ಕೋಡ್ ಹಾಕಿದ್ರಲ್ಲ, QR ಕೋಡ್ ಅಂತಂದರೆ ಒಂಥರ ಇಲ್ಲಿ ಹಾಕ್ರಿ ಅಂತ ಕೇಳ್ತಾರಲ್ಲ, ಆ QR ಕೋಡೇ ತಪ್ಪಾಗಿದೆ. QR ಕೋಡು ನೀವು ಮನೆ ಮುಂದೆಲ್ಲ ಇರುತ್ತಲ್ಲ, ಗೆರೆ ಥರ, ನೀವು ಅದಕ್ಕೆ ಹಿಂಗೆ ಪ್ರೆಸ್ ಕೊಟ್ಟರೆ ಎಷ್ಟು 20 ರೂಪಾಯಿ 30 ರೂಪಾಯಿ ಅಂತೇಳಿ ಮೊಬೈಲಿಂದ ಮಾಡ್ತಿರಲ್ಲ, ಅದುವೇ ತಪ್ಪಾಗಿದೆಯಂತೆ. ಕಾಂಗ್ರೆಸ್ ಮುದ್ರಿಸಿದ್ದ ಕರಪತ್ರದಲ್ಲಿ QR ಕೋಡ್ ಮಿಸ್ ಆಗಿ ಆ ತೆರಿಗೆ ಹಣ ಮತ್ತು ಎಲ್ಲವೂ ಕೂಡ ಯಾವುದೋ ನಕಲಿ ಖಾತೆಗೆ ಹೋಗಿದೆ. ಎಷ್ಟು ಕೋಟಿ ದುಡ್ಡು ಹೋಗಿರ್ಬೋದು ಗೊತ್ತಿಲ್ಲ. ಅಲ್ಲಿ QR ಕೋಡ್ ಕೊಟ್ಟಿದ್ರಲ್ಲ, ಅದು ನಕಲಿ ಅಂತೆ. ಅದು ನಕಲಿ ಆಗಿದೆಯಾ, ನಕಲಿ ಮಾಡಿದ್ದಾರಾ, ಯಾರೋ ಸ್ಕೆಚ್ ಹಾಕಿದಾರ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕಾಂಗ್ರೆಸ್ ಅಕೌಂಟ್ಗೂ ದುಡ್ಡು ಹೋಗಿದೆ, ಇಲ್ಲ ಅಂತಲ್ಲ. ಇನ್ನು ಅನೇಕ ದುಡ್ಡು ಯಾವುದೋ ಗೊತ್ತಿಲ್ಲದ ಅಕೌಂಟ್ಗೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಕೂಡ ಸಾಧ್ಯ ಇಲ್ಲ. ಇವಿಷ್ಟು ಕಾಂಗ್ರೆಸ್ನ ಅವಸ್ಥೆ.